ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಮಯಸದ ರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಕೆಲವೊಂದಿಷ್ಟು ರೆಸಿಪೀಸ್ ಜೊತೆ ಭಾನುವಾರ ನನ್ನ ರೊಟೀನ್ ಹೇಗಿತ್ತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಚಿಕನ್ ಬಿರಿಯಾನಿ, ಗ್ರೇಪ್ಸ್ ಜ್ಯೂಸ್, ಹಾಗೆ ಸಟ್ ದೋಸೆ ಮತ್ತು ಚಿಕನ್ ಗ್ರೇವಿ ಮತ್ತು ಸಂಡೇ ರೊಟೀನ್. ಲೇಟ್ ಮಾಡಿದೆ, ಸ್ಟಾರ್ಟ್ ಮಾಡೋಣ ರೆಸಿಪೀಸು. ಈಗ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಜೊತೆಗೆ ಚಿಕನ್ ಗ್ರೇವಿ ಮಾಡ್ಕೊತಾಯಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ತೆಂಗಿನಕಾಯಿ ಪೀಸಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಪುಟ್ಟ ಬೆಳ್ಳುಳ್ಳಿ, ಹಾಗೆ 2 ಇಂಚು ಚಕ್ಕೆ, 4 ಲವಂಗ ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಪುಟ್ಟದಾಗಿರೋವಂಥ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆ 2 ಇಂಚು ಶುಂಠಿ, ಹಾಗೆ 10ರಿಂದ 12 ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅಚ್ಕಾರದ ಪುಡಿ ಅಂದರೆ ಒಣಮೆಣಸಿನ್ಕಾಯಿ ಪುಡಿ ಇರುತ್ತಲ್ಲ, ಅದನ್ನು ಕೂಡ 1.5 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೋಬೇಕು ಮಸಾಲಾನ. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ. ಪಾತ್ರೆಗೆ ಹಾಕ್ಕೊಂಡು ಫಸ್ಟು ಸಾಂಬಾರಿಗೆ ಇದು ಮಸಾಲ ಇರುತ್ತಲ್ಲ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಯಾಕೆಂದರೆ ಇದು ನಾಟಿ ಕೋಳಿ ಮತ್ತು ಫಾರಮ್ ಕೋಳಿ ಸಾರಾದರೆ ಚಿಕನ್ ಜೊತೆಗೆ ಹಾಕಿ ಕುದಿಸಿ ಬೇಯಿಸಿ ಮಾಡ್ತೀವಿ. ಬಟ್ ಇದು ಬ್ರಾಯ್ಲರ್ ಚಿಕನ್ ಆಗಿರೋದ್ರಿಂದ ಚಿಕನ್ ಬೇಗ ಬೆಂದ್ಬಿಡುತ್ತೆ, ಬೇಗ ಸಾಫ್ಟ್ ಆಗಿಬಿಡುತ್ತೆ, ಪುಡಿ ಆಗಿಬಿಡುತ್ತೆ. ಆಮೇಲೆ ಮಸಾಲ ಸ್ವಲ್ಪ ಬೆಂದಿರಲ್ಲ, ಹಸಿ ವಾಸನೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಬ್ರಾಯ್ಲರ್ ಚಿಕನ್ ಗ್ರೇವಿ ಮಾಡೋವಾಗ ಮಾತ್ರ ನಾನು ಇದೇ ಥರನೇ ಮಾಡ್ಕೋತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಹಸಿ ಥರ ಸ್ಮೆಲ್ಲೇನೂ ಬರಲ್ಲ ಮತ್ತು ಚಿಕನ್ನು ಕೂಡ ಕರೆಕ್ಟಾಗಿ ಬೆಂದಿರುತ್ತೆ. ಆವಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಒಂದು 15 ಮಿನಿಟ್ಸಷ್ಟು ಮಸಾಲಾನ ಚೆನ್ನಾಗಿ ಕುದಿಸ್ಕೊಂಡು ನಂತರ ಚಿಕನ್ ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಅದಕ್ಕಿಂತ ಹೆಚ್ಚು ಬೇಯಿಸಿದ್ರೂ ಇದು ಚಿಕನ್ನು ಒಂಥರ ನಾರು ಥರ ಆಗಿಬಿಡುತ್ತೆ, ಇಲ್ಲಾಂದರೆ ಪುಡಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇಷ್ಟೊತ್ತು ಬೇಯಿಸಿದ್ರೆ ಚಿಕನ್ ಗ್ರೇವಿ ಮಸಾಲ ಜೊತೆ ಘಮ ಅಂತ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ. ಇದನ್ನು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೆ ಮುದ್ದೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ರಾತ್ರಿಯೇ ದೋಸೆಗೆ ನೆನೆಸಿಟ್ಕೊಂಡು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದರ ವಿಡಿಯೋನ ನಾನು ಲಾಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಬೇಕು ಅಂತಂದರೆ ಅದರಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಇವಾಗ ದೋಸೆ ಹಾಕ್ಕೊಳ್ಳೋಕ್ಕೆ ನಾನು ಹೆಂಚಿಟ್ಕೊಂಡಿದ್ದೀನಿ. ಚೆನ್ನಾಗಿ ಹುದುಗಿ ಬಂದಿತ್ತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಳಲ್ಲ ದೋಸೆಗೆ. ಆದ್ರೂ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ದೋಸೆಗಳು ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ಅಗಲವಾಗಿ ಕೂಡ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಪುಟ್ಟದಾಗಿ ಸೇಮ್ ಸಟ್ ದೋಸೆ ಹೋಟ್ಲಲ್ಲಿ ನಾವು ಹೇಗೆ ತಿಂತೀವೋ ಅದೇ ರೀತಿ ಹಾಕ್ಕೊಂಡು ಕೂಡ ನಾವು ಟೇಸ್ಟ್ ಮಾಡ್ಬೋದು. ಈ ಗ್ರೇವಿಗೆ ಚಿಕನ್ ಗ್ರೇವಿ ಜೊತೆಗೆ ಸ್ವಲ್ಪ ದಪ್ಪನಾಗಿ ಅಂದರೆ ಸಟ್ ದೋಸೆ ಥರ ದೋಸೆ ಇದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಚಿಕನ್ ಗ್ರೇವಿ ಜೊತೆಗೆ ದೋಸೆ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಫೇವ್ರೇಟ್. ನಾನು ಸಂಡೇಸಲ್ಲಿ ಆಗಾಗ ಈ ಥರ ಚಿಕನ್ ಗ್ರೇವಿ ಜೊತೆ ದೋಸೆ ನಮ್ಮನೇಲಿ ಆವಾಗವಾಗ ಮಾಡ್ತಾನೆ ಇರ್ತೀನಿ. ನಮ್ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಚಿಕನ್ ಗ್ರೇವಿ ಜೊತೆಗೆ ದೋಸೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ದೋಸೆ ಪ್ರಿಪೇರ್ ಆಯಿತು, ಹಾಗೆ ಗ್ರೇವಿನೂ ರೆಡಿ ಇದೆ. ಎಷ್ಟು ಸಾಫ್ಟಾಗಿ ಮತ್ತು ಒಳ್ಳೆ ಕಲರಲ್ಲಿ ದೋಸೆ ಬಂದಿದೆ ಅಲ್ವಾ. ಹಾಗೆ ಗ್ರೇವಿ ಕೂಡ ರೆಡಿ ಇದೆ. ಇವಾಗ ಸರ್ವ್ ಮಾಡೋದಷ್ಟೇ.
ನನ್ನ ಚಿಕನ್ ಗ್ರೇವಿ ಮತ್ತು ದೋಸೆ ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ನಂದು ಎಡಿಟಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನು ಮುಗಿಸ್ಕೊಂಡು ನಂತರ ನಾನು ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇತ್ತು. ಸಂಡೇ ಬಟ್ಟೆ ಒಗೆಯೋದು, ಒಣಗಾಕೋದು, ಮಡ್ಚ್ಕೊಳ್ಳೋದು, ಬೀರಲ್ಲಿ ಎತ್ತಿಟ್ಕೊಳ್ಳೋದು, ಜೋಡಿಸ್ಕೊಳ್ಳೋದು, ಈ ಥರದ ಮನೆ ಕೆಲಸಗಳನ್ನೆಲ್ಲ ಸ್ವಲ್ಪ ಮಾಡಿಕೊಂಡೆ. ನಾನು ಸ್ಯಾರಿ ಜೊತೆ ಬ್ಲೌಸ್ನ ಇಟ್ಬಿಟ್ಟೆ ಜೋಡಿಸ್ಕೋತೀನಿ. ಏಕೆಂದರೆ ಸ್ಯಾರಿ ಬೇಕು ಅಂದಾಗ ಬ್ಲೌಸ್ನ ಮತ್ತೆ ಹುಡ್ಕೊಂಡು ಕೂರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸ್ಯಾರಿ ಜೊತೆಲೇ ಬ್ಲೌಸ್ನ ಇಟ್ಬಿಡ್ತೀನಿ. ಈ ಥರದ್ದು ಬಾಕ್ಸಸ್ಸಲ್ಲಿ ನಾವು ಬಟ್ಟೆಗಳನ್ನ ಜೋಡಿಸಿಟ್ಕೊಂಡ್ರೆ ನಮಗೆ ಕಷ್ಟ ಆಗಲ್ಲ. ನಂತರ ನಾನು ಮಧ್ಯಾಹ್ನದ ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಬಿರಿಯಾನಿ ಮಾಡ್ತಾಯಿದ್ದೀನಿ. ಅಂದರೆ ಕುಕ್ಕರಲ್ಲೇ ತುಂಬಾ ಈಸಿಯಾಗಿ ಹೇಗೆ ಚಿಕನ್ ಬಿರಿಯಾನಿ ಮಾಡೋದು ಅಂತ ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿರುತ್ತೆ. ನಾನು ಫಸ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ಬಾಸುಮತಿ ರೈಸು. ಹಾಗೆ ಚಿಕನ್ನು, ಇಲ್ಲಿ ಅರ್ಧ kg ಚಿಕನ್ನ ನೆನೆಸಿಟ್ಕೊಂಡು ಮ್ಯಾರಿನೇಟ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಇದಕ್ಕೆ ಮೊಸರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹಾಫ್ ಆನ್ ಅವರ್ ಆದ್ರೂ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಅಥವಾ ಹೊರಗಡೆ ಇಟ್ಕೊಂಡ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ. ಚಿಕನ್ನು ಬಿರಿಯಾನಿನಲ್ಲಿ ತಿನ್ನೋವಾಗ ಚೆನ್ನಾಗಿ ಇದೆಲ್ಲ ಮ್ಯಾರಿನೇಟ್ ಆಗಿದ್ರೇ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ ಚಿಕನ್ನಲ್ಲಿ, ಉಪ್ಪು ಖಾರ ಏನೂ ಹಿಡಿದಿರಲ್ಲ, ಆವಾಗಷ್ಟು ತಿನ್ನೋವಾಗ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಮ್ಯಾರಿನೇಟ್ ಮಾಡಿಕೊಂಡೆ ನಾನು ಬಿರಿಯಾನಿ ಮಾಡೋದು. ಚಿಕನ್ ದಮ್ ಬಿರಿಯಾನಿ ಇದೆಲ್ಲ ಮಾಡೋದು ಅಂದರೆ ತುಂಬಾ ಪ್ರೋಸೆಸ್ ಜಾಸ್ತಿ, ಬಟ್ ಅದೇ ಟೇಸ್ಟಲ್ಲಿ ಅದಕ್ಕಿಂತ ತುಂಬಾ ರುಚಿಯಾಗಿರೋವಂಥ ಚಿಕನ್ ಬಿರಿಯಾನಿನ ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 60 ml ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ತುಪ್ಪ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸೋಂಪು ಮತ್ತು ಪಲಾವ್ ಎಲೆ ಮತ್ತು ಚಕ್ಕೆ, ಕಲ್ಲು ಹೂವು, ಜಾಪತ್ರೆ, ಹಾಗೆ ಮೊಗ್ಗು, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೇ ಒಳ್ಳೆಯದು, ಇಲ್ಲಾಂದರೆ ಅದು ಬೇಗ ಸೀದೋಗ್ಬಿಡುತ್ತೆ. ಸೊ ಅದರಿಂದ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 1 ದೊಡ್ಡ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ನಾನು ಮ್ಯಾರಿನೇಟ್ ಮಾಡೋಕ್ಕೆ ಕೂಡ ಚಿಕನ್ನಿಗೂ ಹಾಕ್ಕೊಂಡಿದ್ದೀನಿ ಅಲ್ವಾ, ಇಷ್ಟು ಸಾಕಾಗತ್ತೆ. ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ಉದ್ದುದ್ದಕ್ಕೆ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1.5 ಅಷ್ಟು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಅಕ್ಕಿ 1.5 ಕಪ್ಪು ಹಾಕ್ಕೊಂಡಿದ್ದೀವಲ್ವ, ಸೊ ಅದಕ್ಕೆ ತಕ್ಕಷ್ಟು ನಾನಿಲ್ಲಿ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ಸ್ವಲ್ಪ ಫ್ರೆಶ್ ಆಗಿರೋವಂಥ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಚಿಕನ್ನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಅಚ್ಕಾರದ ಪುಡಿ 1.5 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ, ನಾವು ಫಸ್ಟೇ ಹಾಕ್ಕೊಂಡಿದ್ದೀವಲ್ಲ, ಸೊ ಅದಕ್ಕೋಸ್ಕರ. ಧನಿಯಾ ಪುಡಿ 1 ಟೀ ಸ್ಪೂನ್, ಹಾಗೆ 1/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ಬಿರಿಯಾನಿ ಮಸಾಲ 3/4 ಟೀ ಸ್ಪೂನ್, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಗೆ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಗ್ರೇವಿಯಲ್ಲಿ ಬಂದು ಸ್ವಲ್ಪ ಗ್ರೇವಿ ಥರ ರೆಡಿಯಾಗುತ್ತೆ. ಆವಾಗ ತುಂಬಾ ಚೆನ್ನಾಗಿ ಇರುತ್ತೆ ಬಿರಿಯಾನಿ ಟೇಸ್ಟು. ನೋಡಿ, ಒಂದು 5 ಮಿನಿಟ್ಸ್ ನಾನು ಸುಮ್ಮನೆ ಲಿಡ್ ಕ್ಲೋಸ್ ಮಾಡಿದ್ದೆ. ನೋಡಿ, ಅದು ಚಿಕನ್ನಲ್ಲಿರೋ ನೀರೇನೇ ಬಿಟ್ಟಿರೋದು.
ನಾನು ಎಕ್ಸ್ಟ್ರಾ ನೀರೇನೂ ಹಾಕಿರಲಿಲ್ಲ. ಈ ಥರ ಚಿಕನ್ನಲ್ಲಿರೋ ನೀರಿನ ಅಂಶ ಬಂದ ನಂತರ ಸ್ವಲ್ಪ ಫ್ರೈ ಆದಮೇಲೆ ನೆನೆಸಿಟ್ಕೊಂಡಿದ್ವಲ್ಲ 1.5 ಕಪ್ಪಷ್ಟು ಬಾಸುಮತಿ ರೈಸ್, ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ಹಾಕ್ಕೊಂಡು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಹೆಚ್ಚಾಗಿ ತಿರುಗಿಸೋದು ಬೇಕಾಗಲ್ಲ, ಅಕ್ಕಿ ಒಡೆದೋಗ್ಬಿಡೋ ಚಾನ್ಸ್ ಇರುತ್ತೆ. ಸೊ 1-2 ಸರ್ತಿ ಈ ರೀತಿ ಲೈಟಾಗಿ ಅಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಇನ್ನೊಂದು ಸೈಡಲ್ಲಿ ನಾನು ಬಿಸಿನೀರನ್ನು ಕುದಿಸಿಟ್ಕೊಂಡಿದ್ದೀನಿ. ನಾರ್ಮಲ್ ರೈಸ್ ಆದರೂ ತೊಗೋಬೋದು, ಬಿರಿಯಾನಿ ರೈಸ್ ಮಾತ್ರನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಾರ್ಮಲ್ ರೈಸಿಗೆ ಸ್ವಲ್ಪ ನೀರು 1:2 ಹಾಕ್ಕೋಬೇಕಾಗತ್ತೆ. ಬಿರಿಯಾನಿ ರೈಸ್ಗಾದರೆ 1.5 ಕಪ್ಪಿಗೆ ನಾನಿಲ್ಲಿ 3 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ರೈಸು ಸ್ವಲ್ಪ ಬೇಗ ಕುಕ್ ಆಗಿಬಿಡುತ್ತೆ ಅಲ್ವಾ, ಸೊ ಆದ್ದರಿಂದ ನಾನು 1.5 ಕಪ್ ರೈಸಿಗೆ 1.5 ಕಪ್ ಬಾಸುಮತಿ ರೈಸಿಗೆ ನಾನು ಇಲ್ಲಿ 2.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾವು ಮ್ಯಾರಿನೇಟ್ ಮಾಡುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಿ ಮತ್ತು ಒಗ್ಗರಣೆ ಮಾಡುವಾಗ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಲ್ವ, ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ತಿರುಗಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡೋದಷ್ಟೇ. ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ ನಂತರ ಜಸ್ಟ್ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಮೇಲಿಂದ ಹಾಕೋತಾ ಇದ್ದೀನಿ. ಟೇಸ್ಟು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ತಿರುಗಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು. ಇದು ಸ್ವಲ್ಪ ಕುದಿ ಬಂದ ನಂತರನೇ ಮುಚ್ಚಬೇಕಾಗತ್ತೆ, ಯಾಕೆಂದರೆ ಇಲ್ಲಾಂದರೆ ತಳ ಸೀದ್ಬಿಡುತ್ತೆ ಮತ್ತು ಪ್ರೆಷರ್ ಬರಲ್ಲ. ಸೊ ಅದಕ್ಕೋಸ್ಕರ ಪ್ರೆಷರ್ ಬಂದ ನಂತರನೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ವಿಷಲ್ ಸಾಕು. ಒಂದು ವಿಷಲ್ ಸ್ಟಾರ್ಟ್ ಆಗ್ತಿದ್ದಂಗೆ ಆಫ್ ಮಾಡಿಬಿಟ್ರೆ ಪ್ರೆಷರ್ ಹೋಗೋ ಹೊತ್ತಿಗೆ ಕರೆಕ್ಟಾಗಿ ಕುಕ್ ಆಗಿರುತ್ತೆ. ನೋಡಿ, ಈ ಥರ ಸ್ವಲ್ಪನೂ ಅಂಟ್ಕೊಂಡಿರಲ್ಲ. ಅಗಳು ಒಂದೊಂದು ಅಗಳು ಕೂಡ ಬಿಡಿ ಬಿಡಿಯಾಗಿ ತುಂಬಾ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಅಥವಾ ಕುಕುಂಬರ್ ಸಲಾಡ್ ಆದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ದಮ್ ಬಿರಿಯಾನಿ ಮಾಡೋರು ತುಂಬ ಪ್ರೋಸೆಸ್ ಜಾಸ್ತಿ, ಕಷ್ಟ ಮತ್ತು ಟೈಮ್ ಇಲ್ಲ ಅಂತಂದರೆ ಈ ಬಿರಿಯಾನಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ದಮ್ ಬಿರಿಯಾನಿಗಿಂತ ಏನೂ ಕಡಿಮೆ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುವಂಥ ಚಿಕನ್ ಬಿರಿಯಾನಿ ರೆಡಿ ಆಯಿತು ಮಧ್ಯಾಹ್ನದ ಲಂಚ್ಗೆ. ನಂತರ ನಾನು ಸ್ವಲ್ಪ ಜ್ಯೂಸ್ ಮಾಡೋಣ, ಬಿಸಿ, ಇವಾಗ ತುಂಬ ಬಿಸಿಲು ಕಾಲ ಅಲ್ವಾ, ಸ್ವಲ್ಪ ಕೂಲಾಗಿರಲಿ ಅಂತ ನಾನು ಮಕ್ಕಳಿಗೋಸ್ಕರ ಗ್ರೇಪ್ಸ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಉಪ್ಪು ಹಾಕಿ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ ದ್ರಾಕ್ಷಿನ, ಅದನ್ನು ತೆಗೆದುಬಿಟ್ಟು ಈಗ ಹಾಕ್ಕೊಂಡಿದ್ದೀನಿ ಮಿಕ್ಸರ್ಗೆ. 1 ಚಿಟಿಕೆ ಉಪ್ಪು, ಹಾಗೆ 2 ಟೇಬಲ್ ಸ್ಪೂನ್ ಸಕ್ಕರೆ, 1-2 ಚಿಟಿಕೆಯಷ್ಟು ಕಾಲ ನಮಕ್, ಹಾಗೆ 2 ದಳ ಪುದೀನ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ನಂತರ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಫಿಲ್ಟ್ರ್ ಮಾಡಿಕೊಂಡು ಕುಡಿಯೋದಷ್ಟೇ. ತುಂಬಾ ಸಿಂಪಲ್, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಬಿಸಿಲಲ್ಲಿ ಮಕ್ಕಳು ಹೊರಗಡೆ ಜ್ಯೂಸ್ ಬೇಕು ಅಂತ ಕೇಳಿದಾಗ ನಾವು ಇದೇ ರೀತಿ ಮನೆಯಲ್ಲಿ ಬೇಕಾದಷ್ಟು ಫ್ರೂಟ್ ಜ್ಯೂಸನ್ನ ಮಾಡಿಕೊಟ್ರೆ ತುಂಬಾ ಹೆಲ್ದಿ ಆಪ್ಷನ್ ಅಂತ ಅನಿಸುತ್ತೆ. ಇದು ನಮ್ಮ ಶ್ರೇಯಾ ಈ ಥರ ಗಾರ್ನಿಷ್ ಮಾಡ್ತೀನಿ ಅಮ್ಮ ಅಂಥೇಳಿ ಇದನ್ನು ಕಟ್ ಮಾಡಿ ಮಾಡಿಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿದೆ ಅಲ್ಲ. ಇದಾಗಿತ್ತು ಇವತ್ತಿನ ನನ್ನ ರೊಟೀನ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.